ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ವಾಸ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಮತ್ತು ತುಂಬ ಒಂದು ಒಳ್ಳೆ ದಿವಸ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿಯಾಗಿದ್ದಂಥ ದಿವಸ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಫಸ್ಟ್ ಥಿಂಗ್ ಇಸ್ ಇವತ್ತು ಸಂಡೇ ಪ್ಲ್ಯಾನ್ ಇದ್ದಿದ್ದಂಥದ್ದು ಭೈರವ್ದು ಸ್ಕೂಲ್ ಡೇ ಇತ್ತು. ಅಂದರೆ ಯೂರೋ ಕಿಡ್ಸ್ ಕೆಂಗೇರಿದು ಆ್ಯನ್ಯುವಲ್ ಡೇ ಇತ್ತು. ಸೊ ಭೈರವ್ದು ಆ್ಯನ್ಯುವಲ್ ಡೇಗೆ ಹೋಗಬೇಕಿತ್ತು. ಸೊ ಅಲ್ಲಿ ಹೋಗಿ ಹಾಗೆ ನಮ್ಮ ರಿಲೇಟಿವ್ ಕೂಡ ಒಬ್ಬರು ಕರೆದಿದ್ರು. ರಿಲೇಟಿವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವ್ಯಕ್ತಿ ಕರೆದಿದ್ರು. ಸೊ ಹಾಗಾಗಿ ಅಲ್ಲಿ ಕೂಡ ಹೋಗಿದ್ದೆ. ಬಿಕಾಸ್ ಯೂಶ್ವಲಿ ಗೊತ್ತಿರುತ್ತೆ ಅಲ್ಲ, ಪ್ರೆಗ್ನೆಂಟ್ ವುಮೆನ್ಸ್ ಅಂತಂದರೆ ಅವ್ರಿಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡಿಕೊಡುವಂಥದ್ದು, ಅವ್ರಿಗೆ ಖುಷಿ ಪಡುವಂಥ ವಿಚಾರ ಬಗ್ಗೆ ಮಾತಾಡೋವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಒಂದು ರೀತಿ ಪಾಸಿಟಿವ್ ವೈಬ್ಸ್ ತಾಯಿ ಆಗೋರಿಗೆ ಮತ್ತು ಮಗುವಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಎಸ್ಪೆಷಲಿ ತಾಯಿ ಖುಷಿ ಆದರೆ ಮಗು ಕೂಡ ಖುಷಿ ಆಗ್ತಾರೆ ಅನ್ನುವಂಥದ್ದು. ಸೊ ಅದಕ್ಕೆ ಒಂದು ಸತಿ ಕೂಡ ಬಂದಿಲ್ಲ ಬನ್ನಿ ಅಂತ ಹೇಳಿ ಕರ್ತಿದ್ರು. ಸೊ ಅಲ್ಲಿ ಕೂಡ ಹೋಗಿದ್ದು. ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಒಂದು ರೀತಿ ಆ ಪಾಸಿಟಿವ್ ಫೀಲ್ ಮತ್ತು ಊಟನ ಪ್ರೀತಿಯಿಂದ ಬಡಿಸಿದಂಥದ್ದು ಎಲ್ಲನೂ ವಾಸ್ ಲೈಕ್ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ಇವತ್ತಿನ ದಿವಸ. ಸೊ ಫೆಲ್ಟ್ ವೆರಿ 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 ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ನಾಟ್ ದ್ಯಾಟ್ ಹೋದ್ವಿ ಊಟ ಮಾಡಿದ್ವಿ ಅನ್ನೋದಲ್ಲ, ಟ್ರೀಟ್ ಮಾಡಿದಂಥ ರೀತಿ, ಆ ಪ್ರೀತಿ ಏನಿದೆ ಐ ಥಿಂಕ್ ದಟ್ ಕ್ಯಾನ್ ಬಿ ಅನ್ಎಕ್ಸ್ಪ್ಲೇನ್ಡ್ ಆ್ಯಂಡ್ ಅನ್ಟೋಲ್ಡ್ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಸೊ ಭೈರವ್ದು ಸ್ಕೂಲ್ ಡೇ ಇತ್ತು. ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಹೆಂಗಪ್ಪ ಹೋಗೋದು. ತುಂಬ ಅಂದರೆ ಭೈರವ್ ಕೂಡ ಸಿಕ್ಕಾಬಟ್ಟೆ ಪ್ರಿಪೇರ್ ಆಗಿಬಿಟ್ಟಿದ್ದ. ಆಲ್ಮೋಸ್ಟ್ 2 ಮಂತ್ಸಿಂದ ಎಫರ್ಟ್ಸ್ ಹಾಕಿ ಟೀಚರ್ ಹೇಳ್ಕೊಟ್ಟಿದ್ದನ್ನೆಲ್ಲ ಕಲ್ತ್ಕೊಂಡು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಿದ್ದ. ಸೊ ಇವತ್ತು ಫೈನಲಿ ಪ್ರೆಸೆಂಟ್ ಮಾಡಿ ಡಾನ್ಸ್ ಮಾಡ್ದ. ಸೊ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅದ್ರದ್ದು ಗ್ಲಿಮ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇತ್ತು ಅಂತ ಹೇಳಿ. ಐ ಹೋಪ್ ಇವತ್ತಿನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ. ಭೈರವ್ ಒನ್ ಆಫ್ ದ ಮೋಸ್ಟ್ ಅವೇಟೆಡ್ ಈವೆಂಟ್ ಮಕ್ಕಳಿಗೆ ಅಂತ ಹೇಳಿದ್ರೆ ಆ್ಯನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ ಅಂತ ಹೇಳ್ಬೋದು. ಸೊ ಸ್ಪೋರ್ಟ್ಸ್ ಡೇ ಭೈರವ್ದು ಮುಗ್ದಿತ್ತು. ಸೊ ಇವಾಗ ಆ್ಯನ್ಯುವಲ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಕ್ಸೆಪ್ಷನ್ಲಿ ಹೇಳಬೇಕು ಅಂತಂದರೆ ದೇ ಆರ್ ರಿಯಲಿ ವೆರಿ ಗುಡ್. ಆ್ಯನ್ಯುವಲ್ ಡೇ ಅಂದರೆ ಸುಮ್ಮನೆ ಏನೋ 1 ವಾರದಿಂದ ಪ್ರಾಕ್ಟೀಸ್ ಮಾಡಿ 2 ವಾರದಿಂದ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಮಕ್ಕಳನ್ನ ಪ್ರಿಪೇರ್ ಮಾಡಲ್ಲ. ಇಟ್ಸ್ ಲೈಕ್ ಅ ಕಂಪ್ಲೀಟ್ ಸೆಷನ್. ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿ ಪ್ರತಿಯೊಬ್ಬರು ಟೀಚರ್ಸ್ ತುಂಬಾ ಎಫರ್ಟ್ಸ್ ಹಾಕ್ತಾರೆ ಅಂತ ಹೇಳ್ಬೋದು. ಎಲ್ಲೆಲ್ಲೂ ಕನ್ನಡ, ಯಾವಾಗಲೂ ಕನ್ನಡ, ಹಸಿರು ಕನ್ನಡ, ಉಸಿರು ಕನ್ನಡ. To prove this right, here are our nursery A boys to show you what their love for Kannada is. Let's welcome the boys' parents. So kindly clap for them and welcome, which is the energy and motivation for our little kids. Song please.
ಬಿಕಾಸ್ ಅವರು ಆ್ಯಕ್ಚುಲಿ ಅಲ್ಲಿ ಮಕ್ಕಳು ಸ್ಟೇಜ್ ಮೇಲೆ ಮಾಡ್ತಾಯಿದ್ದಾರೆ, ಅವ್ರ ಹಿಂದ್ಗಡೆ ಅವ್ರ ಮುಂದೆ ನಿಂತು ಹೇಳ್ಕೊಡ್ತಾ ಇರ್ತಾರೆ. ಆವಾಗಲೇ ಗೊತ್ತಾಗ್ತಾ ಇರುತ್ತೆ ಅವ್ರು ಎಷ್ಟು ಎಫರ್ಟ್ಸ್, ಎಷ್ಟು ಪೇಷನ್ಸ್ ಇರಬೇಕು ಅಂತ. ಬಿಕಾಸ್ ದೊಡ್ಡ ದೊಡ್ಡ ಮಕ್ಳಿಗೆ ಹೇಳ್ಕೊಡೋದು ಸಿಕ್ಕಾಬಟ್ಟೆ ಈಸಿ ಅಂತ ಅನಿಸುತ್ತೆ ನನಗೆ ಈ ಮಕ್ಕಳನ್ನ ನೋಡ್ತಾ ಇದ್ದರೆ. ಬಿಕಾಸ್ ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ, ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಕೇಪಬಿಲಿಟಿ ಬೆಳೆಸ್ಕೊತಾ ಇರ್ತಾರೆ. ಸೊ ಆ ಒಂದು ಟೈಮಲ್ಲಿ ಇಷ್ಟು ಪುಟ್ಟ ಮಕ್ಕಳನ್ನ ಹೇಳ್ಕೊಡೋದು ಮಾಡೋದು ರಿಯಲಿ ನಾಟ್ ಎನ್ ಈಸಿ ಜಾಬ್ ಎಟ್ ಆಲ್ ಅಂತ ಅನಿಸುತ್ತೆ. ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಆಲ್ಮೋಸ್ಟ್ 2 months ಹಾರ್ಡ್ ಎಫರ್ಟ್ ಅವರು ಹಾಕಿ ಮಕ್ಕಳನ್ನ ಇದನ್ನೆಲ್ಲ ಹೇಳ್ಕೊಟ್ಟು ಕಾಸ್ಟ್ಯೂಮ್ಸ್ನ ರೆಡಿ ಮಾಡಿ ಟ್ರೈನ್ ಮಾಡಿರ್ತಾರೆ ಮಕ್ಕಳನ್ನ. ಇಟ್ಸ್ ರಿಯಲಿ ವೆರಿ ನೈಸ್ ಟು ಸಿ ಅಂತಲೇ ಹೇಳ್ಬೋದು. ಇನ್ನು ಭೈರವ್ಗೆ ಈ ಸತಿ ಕನ್ನಡದ ಮೇಲೆ ಇರೋವಂಥ ಒಂದಷ್ಟು ಸಾಂಗ್ಸ್ಗಳನ್ನ ಮರ್ಜ್ ಮಾಡಿದರು. ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಭೈರವ್ ಡ್ಯಾನ್ಸ್, ಕಲ್ಚರಲ್ಸ್, ಆರ್ಟ್ ಎಲ್ಲನೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾನೆ. ಸೊ ಖುಷಿ ಆಗುತ್ತೆ. ಏನೇ ಮಿಸ್ ಮಾಡಿದ್ರು ಈ ರೀತಿ ಚಾನ್ಸ್ನ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋವಂಥ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅನಿಸುತ್ತೆ ಯಾವುದೇ ಪೇರೆಂಟ್ಸು. ಬಟ್ ಆದರೆ ಇದನ್ನು ಆ್ಯಕ್ಚುಲ್ ಸಾಂಗ್ ಜೊತೆ ಕೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಸಿನ್ಸ್ ಕಾಪಿರೈಟ್ಸ್ ಇಶ್ಯೂ ಇರೋದ್ರಿಂದ ಸಾಂಗ್ ನಾನು ಪ್ಲೇ ಮಾಡಲಿಕ್ಕಾಗಲ್ಲ. ಬಟ್ ಹೌಎವರ್ ಇಟ್ ವಾಸ್ ರಿಯಲಿ ಅ ವೆರಿ ಅಮೇಝಿಂಗ್ ಡೇ ನಮಗಂತೂ ಅಂತ ಹೇಳ್ಬೋದು. ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಎಲ್ಲ ಪುಟ್ಟ ಮಕ್ಕಳನ್ನ ಡ್ಯಾನ್ಸ್ ಮಾಡುವಂಥದ್ದನ್ನು ನೋಡೋದಕ್ಕೆ. ಸೊ ಐ ಥಿಂಕ್ ದಿಸ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಡೇ ಅಂತ ಹೇಳ್ಬೋದು. ಎಲ್ಲ ಮಕ್ಕಳ ಜೊತೆ ಸೇರಿ ಡ್ಯಾನ್ಸ್ ಮಾಡೋವಂಥದ್ದು ಈಸ್ ಅ ವೆರಿ ಹೆಲ್ದಿ ಎನ್ವಿರಾನ್ಮೆಂಟ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಎಲ್ಲ ಮಕ್ಳಿಗೂ ಡ್ಯಾನ್ಸ್ ಅನ್ನೋದಾಗಲಿ ಅಥವಾ ಮ್ಯೂಸಿಕ್ ಅನ್ನೋದಾಗಲಿ ಇಂಟ್ರೆಸ್ಟು ಬೆಳೀತಾ ಹೋಗ್ಬಿಡತ್ತೆ. ಸೊ ಈಗಿಂದ ನಾವು ಮಕ್ಕಳಿಗೆ ಏನು ಸಾಧ್ಯ ಅಂತ ಐಡೆಂಟಿಫೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಮಕ್ಕಳಿಗೆ ಎಲ್ಲದನ್ನು ಇಂಟ್ರಡ್ಯೂಸ್ ಮಾಡಬೇಕು. ಬೀಟ್ ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಆರ್ಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲದನ್ನು ಇನ್ಕ್ಲೂಡ್ ಮಾಡಿದಾಗ ಯಾವುದರಲ್ಲಿ ಅವರು ಬೆಸ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಅದರಿಂದ ನಾವು ಅವ್ರು ಯಾವುದರಲ್ಲಿ ಬೆಸ್ಟ್ ಇದ್ದಾರೆ ಅಥವಾ ಅವ್ರ ಟ್ಯಾಲೆಂಟ್ ಯಾವುದ್ರಲ್ಲಿದೆ ಅನ್ನೋದನ್ನು ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನು ಕೆಲವರು ಅಯ್ಯೋ ಡ್ಯಾನ್ಸ್ ಅವನಿಗೆ ಇಷ್ಟ ಆಗ್ತಾಯಿಲ್ಲ ಅಂತ ಬಿಟ್ಬಿಡ್ತಾರೆ, ಅಥವಾ ಮ್ಯೂಸಿಕ್ ಇಷ್ಟ ಆಗ್ತಾಯಿಲ್ಲ ಅಂತ ಬಿಟ್ಬಿಡ್ತಾರೆ. ಸೊ ಹಾಗೆ ಮಾಡೋದಕ್ಕಿಂತ ಎಲ್ಲದನ್ನು ಇಂಟ್ರಡ್ಯೂಸ್ ಮಾಡಿ ಅದರಲ್ಲಿ ಯಾವುದು ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಅವ್ರಿಗೆ ಟ್ಯಾಲೆಂಟ್ ಬೆಳೆಸ್ತಾ ಹೋದರೆ ಐ ಥಿಂಕ್ ದಟ್ಸ್ ಅ ಬೆಸ್ಟ್ ಚಾಯ್ಸ್ ಟು ಐಡೆಂಟಿಫೈ ವಾಟ್ ಚೈಲ್ಡ್ ಇಸ್ ಗುಡ್ ಅಟ್ ಅಂತ ಅನಿಸುತ್ತೆ. ಸೊ ಭೈರವ್ ಇಸ್ ಪಕ್ಕ ಡ್ಯಾನ್ಸಿಂಗ್ ಅಂತೂ ಅವನಿಗೆ ಹಾಕಲೇಬೇಕು. ಸೊ ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ಡ್ಯಾನ್ಸಿಗೆ ಹಾಕೋದು ದೊಡ್ಡ ವಿಚಾರ ಅಲ್ಲ. ಬಿಕಾಸ್ ಮತ್ತೆ ನಾವು ಅವನ್ನ ಕರ್ಕೊಂಡು ಬರೋವಂಥದ್ದು ಅದು ಸ್ವಲ್ಪ ಹೆಸಲ್ ಆಗ್ತದೆ ಅಂತ ಹೆಸಿಟೇಟ್ ಮಾಡ್ತಾಯಿದ್ದೀವಿ. ಸೊ ಒಂದು ಒಳ್ಳೆ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಸಿಕ್ತು ಅಂದರೆ ಡೆಫಿನೆಟ್ಲಿ ಭೈರವ್ನ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು. ಸೊ ಎಸ್, ಇದಾಗಿತ್ತು ಭೈರವ್ದು ಡ್ಯಾನ್ಸ್ ಕ್ಲಾಸ್, ಐ ಮೀನ್ ದ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್. ಅಲ್ವಾ, ಎಷ್ಟು ಚೆನ್ನಾಗಿ ತೋರಿಸಿದ್ರು ಇವರು ಡ್ಯಾನ್ಸ್ ಮೂಲಕ. ಇನ್ನೊಮ್ಮೆ ಬಾರಿ ಚಪ್ಪಾಳೆ ನಮ್ಮ ನರ್ಸರಿ ಎ ಸೆಕ್ಷನ್ ಬಾಯ್ಸ್. ಲವ್ಲಿ ಅಂಡ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. For the next performance from the nursery A section, I request these parents to kindly drop your children near the green room. Atharva A. ಸೊ ಇನ್ನು ಭೈರವ್ದು ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ಇನ್ನು ಭೈರವ್ ಫ್ರೆಂಡ್ ಡ್ಯಾನ್ಸ್ ನೋಡಲೇಬೇಕಿತ್ತು, ಸ್ವರ ಡ್ಯಾನ್ಸು. ಸೊ ಹೆಣ್ಣು ಮಕ್ಕಳಂತೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ರು ಆ ಪಿಂಕ್ ಡ್ರೆಸ್ಸಲ್ಲಿ, ಆ ಫ್ರಾಕ್ಸಲ್ಲಿ ಅಂತ ಅಂತಾರೆ. 2 ಕಣ್ಣು ಸಾಲ್ತಾ ಇರಲಿಲ್ಲ ನನಗಂತೂ. ಸಿಕ್ಕಾಬಟ್ಟೆ ಕ್ಯೂಟಾಗಿ ಮಾಡಿದ್ರು ಮಕ್ಕಳು ಕೂಡ. ಆ್ಯಂಡ್ ತುಂಬ ಹೊತ್ತು ನಾವಿಲ್ಲಿ ಸ್ಪೆಂಡ್ ಮಾಡಲಿಕ್ಕಾಗಿಲ್ಲ. ಬಿಕಾಸ್ ಆಗಲೇ ಹೇಳ್ದಂಗೆ ಇನ್ನೊಂದು ಕಡೆ ಹೋಗಬೇಕಿತ್ತು. ಇನ್ವೈಟ್ ಮಾಡಿದರು ಔತಣಕ್ಕೆ, ಊಟಕ್ಕೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಮುಗಿಸ್ಕೊಂಡು ನಾನು, ನಮ್ಮ ಮನೆಯವರು, ಭೈರವು ಎಲ್ಲನೂ ಹೊರಟ್ವಿ. ಐ ಥಿಂಕ್ 5-6 ಇಯರ್ಸ್ ಆದಮೇಲೆ ಅವರು ಗೊತ್ತಾದಮೇಲೆ ಹೋಗ್ತಿರೋವಂಥದ್ದು. ಸಿಕ್ಕಾಡ್ಬಿಟ್ಟೆ ಖುಷಿ ಆಯಿತು ಕೂಡ. ಆ್ಯಂಡ್ ಒಂದು ರೀತಿ ಪಾಸಿಟಿವ್ ಎನರ್ಜಿ. ಸೊ ಇದಾಗಿತ್ತು ಇವತ್ತಿನ ಪುಟ್ಟದಾದಂಥ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.